ನೇರವಾಗಿ ಹಿಂಬಾಗಿಲಿಂದ ಬಂದು ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದು ಮಾತ್ರ ಕ್ಷಣಿಕ ಆಗಿರುತ್ತೆ ಅಂತ ಹೇಳ್ತೇನೆ. ಇನ್ನು ಕೇವಲ ಕೆಲವೇ ದಿನಗಳಿಂದ ಪಕ್ಷಾತೀತವಾಗಿ ನಾವೆಲ್ಲರೂ ಇಂದು ಭಾರತದ ಎಲ್ಲರೂ ಜನಗಳು ಆ ಒಂದು ಪಾಕಿಸ್ತಾನವನ್ನು ಒಂದು ನಿರ್ನಾಮ ಮಾಡಬೇಕಂತೇಳಿ ನಾವೆಲ್ಲ ಇವತ್ತು ಪಣ ತೊಡಬೇಕು. ವಿಶೇಷವಾಗಿ ನಮ್ಮೆಲ್ಲ ಅನ್ಸಾರಿ ಎಲ್ಲ ಬಾಂಧವರು ಹಾಗೂ ಅಭಿಮಾನಿಗಳು ಈ ಒಂದು ವಿಷಯವಾಗಿ ಸತತ ನಾವು ಸಹ ಪ್ರಾಣ ತ್ಯಾಗ ಮಾಡಲು ನಾವು ನಡೆಯುತ್ತೇವೆ. ಆ ಒಂದು ದೇಶವನ್ನು ಅತ್ಯಂತ ಕ್ರೂರತ ಹಿಂದಕ್ಕಬೇಕಂತೇಳಿ ಎಲ್ಲರೂ ಮತ್ತೊಮ್ಮೆ ನೆನೆಸುತ್ತಾ ಆ ಹುತಾತ್ಮರಾದ ಸುಮಾರು 27 ಜನ, ಅದರಲ್ಲಿ ಕರ್ನಾಟಕದ 3 ಜನರಿಗೆ ಅವರ ಕುಟುಂಬಕ್ಕೆ ಶಾಂತಿ ನೀಡಲಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಚಿಕ್ಕ ಮಕ್ಕಳು ಇರ್ತವೆ, ಅವರ ವಿದ್ಯಾಭ್ಯಾಸವನ್ನು ಇನ್ನೂ ಮಾಡಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇದರಲಿಲ್ಲ, ಎಲ್ಲರೂ ಅತ್ಯಂತ ಕ್ರೂರವಾಗಿ ಈ ಹೋರಾಟವನ್ನು ಖಂಡಿಸಬೇಕು ಈ ಘಟನೆಯನ್ನು ಅಂತ ಹೇಳ್ಕ ಮತ್ತೊಮ್ಮೆ ಇಂಥ ಘಟನೆಯನ್ನು ನಮ್ಮ ದೇಶದ ಗಡಿ ಭಾಗದ ಎಲ್ಲ ಮುಖ್ಯಸ್ಥರು ಅಂದರೆ ಸೇನಾ ಮುಖ್ಯಸ್ಥರು ಕಠಿಣ ಕ್ರಮ ಕೈಗೊಂಡು ಆ ಕಾಶ್ಮೀರ ಜೊತೆ ಇರಲಿ ದೇಶದ ಯಾವುದೇ ಮೂಲೆ ಇರತಕ್ಕಂಥ ಉಗ್ರಗಾಮಿಗಳನ್ನು ಹತ್ತಿಕ್ಕಬೇಕಂತೇಳಿ ನಾನು ಈ ಒಂದು ಗಂಗಾವತಿ ಪಕ್ಷದ ಕಾಂಗ್ರೆಸ್ ಮುಖಂಡರು ಸೇರಿಕೊಂಡು ಒಕ್ಕೂಲಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹುಲ್ಗಾಂವ್ ಎಂಬ ಊರಿನಲ್ಲಿ ಪ್ರವಾಸಕ್ಕೆಂದು ತೆರಳಿದಂಥ ಪ್ರವಾಸಿಗರ ಮೇಲೆ 26 ಜನರ ಮೇಲೆ ಉಗ್ರಗಾಮಿಗಳು ಗುಂಡಿಕ್ಕಿದ್ದಂಥ ಘಟನೆ ನಿಜವಾಗಲೂ ಎಲ್ಲರೂ ಖಂಡಿಸಬೇಕಾದಂತೆ. ಅದರಲ್ಲಿ ನಾವು 3 ಕನ್ನಡಿಗರಾದಂಥ ಭರತ್ ಭೂಷಣ್ ಅವರು, ಮಂಜುನಾಥ್ ರಾವ್ ಅವರು ಮತ್ತು ಮಧುಸೂದನ್ ರಾವ್ ಅವರು 3 ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬ ಜೊತೆಗೆ ನಮ್ಮ ಗಂಗಾವತಿಯ ಸಮಸ್ತ ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ಕರ್ನಾಟಕದ ಸಮಸ್ತ ಜನತೆ ಅವರ ಕುಟುಂಬದ ನೋವಿನಲ್ಲಿ ನಾವು ಭಾಗಿಯಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಆ ಒಂದು ಅಗಲಿದಂಥ 3 ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಗಾಂಧಿ ವೃತ್ತದಲ್ಲಿ ನಮ್ಮ ನಾಯಕರು ನಿನ್ನೆ ಕರೆ ಮಾಡಿ, ನಮ್ಮ ನಾಯಕರಾದಂಥ ಇಕ್ಬಾಲ್ ಅನ್ಸಾರಿ ಅವರು ನಿನ್ನೆ ಕರೆ ಮಾಡಿ ಆ ಒಂದು ಕೃತ್ಯವನ್ನು ಖಂಡನೆಯನ್ನು ಮಾಡಿದ್ದಾರೆ. ಖಂಡನೆ ಮಾಡಿದ್ದಲ್ಲದೆ ನೀವೆಲ್ಲರೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗಲೂ ಆ ಕುಟುಂಬದ ಜೊತೆ ನಿಲ್ತದೆ ಅಂತ ಹೇಳಿ ನಿನ್ನೆ ನಮಗೆ ಹೇಳಿ ಇವತ್ತು ಗಾಂಧಿ ವೃತ್ತದಲ್ಲಿ ನೀವು ಕೂಡ ಮೇಣದ ಬತ್ತಿ ಹಚ್ಚುವ ಮೂಲಕ ಅವರ ಆತ್ಮಕ್ಕೆ ಶಾಂತಿಪೂರ್ವ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ ಒಂದು ತರುವಾಯ ನಾವು ಕೂಡ ಇವತ್ತು ಎಲ್ಲ ನಮ್ಮ ಪಕ್ಷದ ನಾಯಕರೆಲ್ಲರೂ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದೇವೆ. ಅದೇ ರೀತಿ ನಮ್ಮ ಸರ್ಕಾರ ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ಕನ್ನಡಿಗರ ಏನು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದಂಥ ಕನ್ನಡಿಗರ ನೆರವಿಗೆ ಧಾವಿಸಿ ಅವರಿಗೆ ಮೃತರನ್ನು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲು ಮತ್ತು ಅಲ್ಲಿ ಹೋಗಿದ್ದ ಪ್ರವಾಸಕ್ಕೆ ತೆರಳಿದಂಥ ಪ್ರವಾಸಿಗರ ನೆರವಿಗೆ ನಮ್ಮ ಸರ್ಕಾರ ಧಾವಿಸಿದೆ. ಅದೇ ರೀತಿ ಪರಿಹಾರವನ್ನು ಕೂಡ ನೀಡಿದೆ. ಹಾಗಾಗಿ ನಾವು ಕೂಡ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಗಿರ್ತೀವಿ ಅನ್ನುವಂಥ ಮಾತನ್ನು ಹೇಳುತ್ತಾ ಜಮ್ಮು ಕಾಶ್ಮೀರ ಪಹಲ್ಗಾಮ್ನಾಗ ಉಗ್ರರು ಏನು ಟೂರಿಸ್ಟ್ ಮೇಲೆ ದಾಳಿ ಮಾಡಿದ್ರೆ ಅತಿ ಖಂಡನೆಯ ಎಷ್ಟು ಖಂಡನೆ ಮಾಡಿದ್ರೇನು ಅದು ನಾವು ಹೇಳಿಕೆ ಆಗಲ್ಲ. ಅದರಲ್ಲಿ 26 ಜನ ಪ್ರಾಣ ಕಳ್ತಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ 3 ಜನ ಪ್ರಾಣ ಕಳ್ತಿದ್ದಾರೆ. ಅದು ಒಂದು ಇರ್ರಿಪೇರಿಬಲ್ ಲಾಸ್. ಅವ್ರ ಜೊತೆಗೆ ನಾವು ಅವ್ರ ಕುಟುಂಬದ ಜೊತೆಗೆ ನಾವು ಜೊತೆಗಿದ್ದೀವಿ. ಅವ್ರ ಜೊತೆಗೆ ಇಡೀ ದೇಶ ರಾಜ್ಯ ನಾವೆಲ್ಲರೂ ಇದ್ದೀವಿ ಅಂತ ಹೇಳುತ್ತಾ ಸಂತಾಪ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಒಂದು ಮಾತು ನಾವು ಹೇಳ್ಬೇಕಂದ್ರೆ ನಾವು ಭಾರತ ಸರ್ಕಾರದ ಜೊತೆಗಿದ್ದೀವಿ. ನೀವು ಶೀಘ್ರ ಅದು ಎಷ್ಟು ಆ್ಯಕ್ಷನ್ ತೊಗೋತೀರ ಅದು ಆ್ಯಕ್ಷನ್ ತೊಗೊರಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಭಾರತ ಸರ್ಕಾರ ಇವತ್ತು ಎಲ್ಲರ ಮೂಲಕ ಹೇಳ್ತಾ ಇದ್ದೀವಿ. ಪುಲ್ವಾಮಾದಲ್ಲಿ ನಡೆದಿರ್ತಕ್ಕಂಥ ಏನು ಉಗ್ರರ ಒಂದು ಹೀನ ಕೃತ್ಯವನ್ನು ಕಾಂಗ್ರೆಸ್ ಪಕ್ಷ ಹಾಗೂ ಇಕ್ಬಾಲ್ ಅನ್ಸಾರಿ ಸೈನ್ಯ ಖಂಡಿಸುತ್ತಾ ಈ ಒಂದು ಮೃತಪಟ್ಟಂಥ ಕುಟುಂಬಗಳಿಗೆ ಇವತ್ತು ಸಾಂತ್ವನ ಹೇಳುತ್ತಾ ಈ ಒಂದು ಘಟನೆ ಇವತ್ತು ನಿಜವಾಗಲೂ ಭಾರತಕ್ಕೆ ಒಂದು ದುಃಖದ ಸಂಗತಿ ಅಂತ ಹೇಳ್ತೀನಿ. ಈ ಒಂದು ಘಟನೆ ಮುಂದೆ ಮರುಕಳಿಸದಂತೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳು ಇರ್ಬೋದು ಈ ಒಂದು ಹೀನ ಕೃತ್ಯವನ್ನು ಖಂಡಿಸ್ತೀವಿ. ಮುಂದೆ ಇವತ್ತು ಭಾರತದಲ್ಲಿ ನಾವು ಅನ್ಯ ಧರ್ಮದವರು ಪ್ರೀತಿ ವಿಶ್ವಾಸದಿಂದ ಇವತ್ತು ಬದುಕ್ತಾ ಇದ್ದೀವಿ. ಇದಕ್ಕೆ ಒಂದು ಎಣ್ಣೆ ಬಿಡುವಂಥ ಒಂದು ಪಾಕಿಸ್ತಾನವನ್ನು ತಕ್ಕ ಪಾಠ ಕಲಿಸುವ ಮುಖಾಂತರ ಇವತ್ತು ಎಲ್ಲ ಸರ್ಕಾರದವರು ಇರ್ಬೋದು, ಯಾವುದೇ ಪಕ್ಷಾತೀತವಾಗಿ ಎಲ್ಲ ಸರ್ಕಾರದ ರಾಜಕಾರಣಿಗಳು ಇದಕ್ಕೆ ಯೋಧರ ಜೊತೆ ನಿಂತ್ಕೊಂಡು ಅವರಿಗೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡ್ತಾರೆ ಅಂತಂದು ಇವತ್ತು ಆ ಕುಟುಂಬಗಳಿಗೆ ಸಾಂತ್ವನ ಹೇಳುತ್ತಾ ಈ ಒಂದು ಎರಡನ್ನು ಮಾತುಗಳನ್ನು ಮುಗಿಸುತ್ತೆ. ಜೊತೆಗೆ ನಾನೊಂದು ಸ್ಪಷ್ಟಪಡಿಸೋದೇನೆಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವರಿಷ್ಠರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಈ ಘಟನೆಯನ್ನು ಅತ್ಯಂತ ತೀವ್ರವಾಗಿ ಖಂಡಿಸಿದ್ದಾರೆ ಹಾಗೂ
ಕೇಂದ್ರ ಒಕ್ಕೂಟ ಸರ್ಕಾರದ ಜೊತೆ ಈ ಒಂದು ವಿಷಯದಲ್ಲಿ ಮಾತ್ರ ನಾವು ನಿಮ್ಮ ಜೊತೆಗಿದ್ದೀವಿ. ನಿಮ್ಮ ಏನೇ ಕ್ರಮ ಕೈಗೊಂಡ್ರು ನಾವು ಬೆಂಬಲ ಸೂಚಿಸುವ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಾವು ಕೂಡ ಈ ಒಂದು ವೈಫಲ್ಯದ ಹಿಂದಿರುವ ಕಾರಣ ಏನು, ಭದ್ರತಾ ವೈಫಲ್ಯ ಏನಾಯ್ತು, ಆ ಭದ್ರತಾ ವೈಫಲ್ಯಕ್ಕೆ ಹೊಣೆ ಯಾರು, ಅದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಇದರೊಳಗಿರ್ತಕ್ಕಂಥ ನಿಗೂಢ ವಿಚಾರವನ್ನು ನಾವು ಬಯಲಿಗೆ ತರಬೇಕಾಗ್ತದೆ ಅಂತೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀನಿ. ಜೊತೆಗೆ ಈ ಒಂದು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ತೀವ್ರ ಸಂದರ್ಭಗಳನ್ನು ಸೂಚಿಸುತ್ತಾ ಉಗ್ರರು ನಮ್ಮ ದೇಶದ ಮೇಲೆ ಹಾಗೂ ನಮ್ಮ ಜನಸಂಖ್ಯೆ ಮೇಲೆ ಪರಿಣಾಮ ಹೆಂಗೆ ಮಾಡ್ತಾರೆ ಅಂದರೆ ಇದು ಒಂದು ಸಲ ಅಂತಲ್ಲ, ಪ್ರತಿ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಮಾಡ್ತಾರೆ. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಯಾವುದೋ ಪಕ್ಷ ಇರಲಿ ಸತತವಾಗಿ ಎಚ್ಚರಿಕೆ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಹಾಗೂ ನಮ್ಮ ನೆಚ್ಚಿನ ನಾಯಕರಂತ ಅವ್ರ ಮೇಲೆ ಆದೇಶದ ಮೇಲೆ ನಾವು ಈ ಥರ ಸಂಸದ ಪ್ರೋತ್ಸಾಹಿಸುತ್ತೇವೆ. ಭಾರತ ದೇಶ ಕಾಶ್ಮೀರ ಪಹಲ್ಗಾಮ ಊರಿನಲ್ಲಿ ಕೆಲವು ಆತಂಕವಾದ ದೇಶದ್ರೋಹಿಗಳು ಅವರ ಅಮಾಯಕರ ಮೇಲೆ 26 ಜನರ ಮೇಲೆ ಗುಂಡು ಹಾಕಿದ್ದಾರೆ. ಅವರಿಗೆ ನಾವು ನಮ್ಮ ಇಡೀ ಭಾರತಕ್ಕೆ ಒಂದು ದುಃಖ ಆಗೋದು ಘಟನೆ ಆಗಿದೆ. ಇದು ದುಃಖ ಆಗಿದೆ. ಮುಂದೆ ಈ ಥರ ನೀವು ಒಂದು ಘಟನೆ ಮಾಡಿ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಆಗಿ ನೀವು ನಾಶ ಮಾಡ್ಕೊಂಡಿರಿ. ಇದೇ ಥರ ಮುಂದೆ ನಮ್ಮ ಆರ್ಮಿ, ನಮ್ಮ ಸೈನಿಕರು ಅದು ತಕ್ಕಂಥ ಉತ್ತರ ಮತ್ತೆ ನಿಮಗೂ ಕೊಡ್ತಾರಂತೇಳಿ ನಾನು ನಮ್ಮ ನಾಯಕರು ಇಕ್ಬಾಲ್ ಅನ್ಸಾರಿ ಸಾಹೇಬರು ಆದೇಶ ಮೇರೆಗೆ ನಾವು ಇಲ್ಲಿ ಒಂದು ಸತತ ಮಾಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ನಮ್ಮ ಸೈನಿಕರ ಬಗ್ಗೆ ನಮಗೆ ಭಾಳ ಒಂದು ಹೆಮ್ಮೆ ಇದೆ. ಅವು ತಕ್ಕಂಥ ಉತ್ತರ ಕೊಡ್ತಾರಂತೇಳಿ 4 ಮಾತನ್ನು ಉಗ್ರವರಿಗೆ ನಾವು ಎಲ್ಲ ಮುಸ್ಲಿಂ ಸಮಾಜದಿಂದ ಅವ್ರಿಗೆ ನಾವು ಖಂಡಿಸ್ತೀವಿ. ಅವ್ರಿಗೆ ಇವು ಪಾಕಿಸ್ತಾನ ಹೆಸರ ಮೇಲೆ ಇವರು ಆತಂಕವಾದ ಏನು ಮಾಡ್ತಾ ಇದ್ದಾರ, ಈ ನಮ್ಮ ದೇಶದಲ್ಲಿ ನಾವು ಹಿಂದೂ ಮುಸಲ್ಮಾನ್ ಎಲ್ಲ ಒಂದು ಇದ್ದೀವಿ. ಹಿಂದೆ ಒಂದು ನಮ್ಮ ಸ್ಲೋಗನ್ ಇದೆ, ಜಬ್ ತುಮ್ ಕಾಶ್ಮೀರ್ ಮಾಂಗೋ ಖೀರ್ ಮಾಂಗೋ, ದೂದ್ ಮಾಂಗೋ ತೋ ಖೀರ್ ದೇಂಗೆ, ಕಾಶ್ಮೀರ್ ಮಾಂಗೋ ತೋ ಚೀರ್ ದೇಂಗೆ. ಈ ನಮ್ಮ ಸ್ಲೋಗನ್ ಇದೆ. ನಾವು ಯಾವಾಗಲೂ ನಿಮಗೆ ನಮ್ಮ ದೇಶದಲ್ಲಿ ಬರೋಕ್ಕೆ ನಾವು ಕೊಡಲ್ಲ ಅಂಥೇಳಿ 4 ಮಾತನ್ನು ಹೇಳೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದವ್ರಿಗೆ ಎಲ್ಲರಿಗೆ ಜೈ ಹಿಂದ್, ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಕಳೆದ 2-3 ದಿನಗಳ ಹಿಂದೆ ಕಾಶ್ಮೀರದ ಪಹಲ್ಗಾಮಲ್ಲಿ ನಡೆದಿರ್ತಕ್ಕಂಥ ಘಟನೆ ಅತ್ಯಂತ ಹೇಯಕೃತ್ಯ ಆಗಿದೆ. ಈ ಮೂಲಭೂತವಾದಿಗಳು ಈ ದೇಶಕ್ಕೆ ಕಾಲಕಾಲಕ್ಕೆ ಈ ರೀತಿಯ ದಾಳಿಗಳನ್ನ ನಡೆಸೋದ್ರ ಮೂಲಕ ಈ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ನಾವು ಯಾವುದೇ ಸರ್ಕಾರ ಯಾವುದನ್ನು ಕೂಡ ನಾವು ದೂಷಿಸದೆ ಏನು ಕಾಶ್ಮೀರ ಪ್ರವಾಸಕ್ಕೆ ಈ ದೇಶದ ಮೂಲೆಗಳಿಂದ ಜನ ಇದು ಸ್ವರ್ಗ ಅಂತೇಳಿ ಏನು ಪ್ರವಾಸಕ್ಕೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಒಂದು ದುರ್ದೈವ. ಜಮ್ಮು ಆ್ಯಂಡ್ ಕಾಶ್ಮೀರದ ಪಹಲ್ಗಾಮ್ ಅಂತಕ್ಕಂಥ ಗ್ರಾಮದಲ್ಲಿ ಏನು ಮೊನ್ನೆ ನಡೆದಂಥ ಉಗ್ರಗಾಮಿಗಳು ನಮ್ಮ ಭಾರತ ದೇಶದ 27 ನಮ್ಮ ಭಾರತೀಯರನ್ನು ಏನು ಕೊಲೆಯನ್ನು ಮಾಡಿದ್ದಾರೆ, ಇದನ್ನು ನಾವೆಲ್ಲ ಖಂಡನೆ ಮಾಡ್ತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಆಗಿರುವಂಥ ಘಟನೆಗೆ ನಾವೆಲ್ಲ ಭಾರತೀಯರು ಒಕ್ಕಟ್ಟಾಗಿ ಖಂಡಿಸಬೇಕು. ಇದಕ್ಕೆ ನಾವೆಲ್ಲ ಸಂತಾಪ ಸೂಚಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಂತ ನಾವು ಕೋರ್ತೇವೆ.